ಸೊ ಕೊಡ್ಯಡ್ಕ ಬಂದಿದ್ದೀವಿ. ಶ್ರೀದೇವಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅಂತೆ. ಫೈನಲಿ ಉಡುಪಿ ರೀಚ್ ಆಗಿದ್ದೀವಿ. ಚೆನ್ನಾಗಿದೆ, ಯಾರು ಜನ ಜಾಸ್ತಿ ಇಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ ಧರ್ಮಸ್ಥಳ ಬಂದಿದ್ದ ವಿಡಿಯೋ ನೋಡಿರ್ತೀರ. ಈಗ ನಮ್ಮದು ಡೇಟು, ನಾವೀಗ ಉಡುಪಿ ಕಡೆ ಹೋಗ್ತಾಯಿದ್ದೀವಿ. ಉಡುಪಿ ಹೋಗೋಕ್ಕೂ ಮೊದಲು ಕೊಡ್ಯಡ್ಕ ಟೆಂಪಲ್ ಅಂತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಉಡುಪಿ ಒಂದು 100 ಕಿಲೋಮೀಟರ್ ಇದೆ, 2 ಅವರ್ಸ್ ಬೇಕಾಗುತ್ತೆ. ಟೈಮ್ 1 ಕಾಲಾಗಿದೆ. ಮೂಡುಬಿದ್ರೆಗೆ ಬಂದಿದ್ದೀವಿ. ಮೂಡುಬಿದ್ರೆಯಲ್ಲಿ 1000 ಕಂಬದ ಬಸದಿ ಫೇಮಸ್ಸು, ಬಟ್ ನಾವೇನು ಹೋಗ್ತಾ ಇಲ್ಲ, ನಮ್ಮ ಪ್ಲ್ಯಾನಲ್ಲಿ ಇಲ್ಲ ಅದು. ನಾವು ಮೊದಲು ಉಡುಪಿಗೆ ಹೋಗೋ ಪ್ಲ್ಯಾನ್ ಇಲ್ಲಿಂದ ಬೇಗ. ನಾನು 1000 ಕಂಬದ ಬಸದಿಗೆ ಹೋಗಿದ್ದೀನಿ. ನಾನು PUC ಮಾಡಿದ್ದಿಲ್ಲೇ ಆಳ್ವಾಸಲ್ಲಿ, ಆಳ್ವಾಸ್ ಮೂಡುಬಿದ್ರೆಯಲ್ಲಿ. ಸೊ ಆ ಟೈಮಲ್ಲೆಲ್ಲ ಹೋಗಿದ್ದೀನಿ ನಾನು 1000 ಕಂಬದ ಬಸದಿಗೆ. ಈ ಟೈಮೇನು ಹೋಗ್ತಾ ಇಲ್ಲ 1000 ಕಂಬದ ಬಸದಿ ನೋಡೋಕ್ಕೆ. ನಾವು ಬೆಳಗ್ಗೆ ಎದ್ದು ರೆಡಿ ಆಗಿದ್ದೆ ಲೇಟ್ ಆಯಿತು, ಸೊ ಟಿಫಿನೂ ಮಾಡಿಲ್ಲ. ಈಗ ಇಲ್ಲೇ ಮೂಡುಬಿದ್ರೆಲ್ಲೆಲ್ಲಾದರೂ ಊಟ ಮಾಡ್ಕೊಂಡು ರೈಡ್ ಕಂಟಿನ್ಯೂ ಮಾಡಬೇಕು. ಯಾಕೋ ಮೂಡುಬಿದ್ರಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆದಂಗಿದೆ. ನಾವೆಲ್ಲ ಇದ್ದಾಗ ಅಷ್ಟೇನು ಟ್ರಾಫಿಕ್ ಅದೆಲ್ಲ ಇರಲಿಲ್ಲ. ಇದೊಂದು 10-12 ವರ್ಷದ ಹಿಂದಿಂದು ನಾ ಹೇಳ್ತಾ ಇರೋದೀಗ. 10 ವರ್ಷದಲ್ಲಿ ತುಂಬಾ ಚೇಂಜ್ ಆಗೋಗಿರುತ್ತೆ ಒಂದು ಊರಲ್ಲಿ. ನಾವಿಲ್ಲಿ PUCಗಿದ್ದಾಗ ನಮಗೆ ವಾರಕ್ಕೆ ಒಂದು ಸರಿ ಔಟಿಂಗ್ ಬಿಡೋರು, ಭಾನುವಾರಕ್ಕೆ 2 ಅವರ್. ಅದೂ ಆವಾಗ ಎಲ್ಲ ಹೋಟೆಲ್ಗಳು ಫುಲ್ ರಶ್ಶು, ಎಲ್ಲಿ ನೋಡಿದ್ರು ಆಳ್ವಾಸ್ ಹುಡುಗರೇ ತುಂಬಿರ್ತಿದ್ರು. ಆವಾಗ ಇದ್ದಿದ್ದೆ ಒಂದು 3-4 ಹೋಟೆಲು, ಪಡಿವಾಳ್ಸ್ ಒಂದು, ನ್ಯೂ ಪಡಿವಾಳ್ಸ್ ಒಂದು, ಮತ್ತು ಸಾಗರ್ ಹೋಟೆಲ್ಲು. ಬಟ್ ಈಗೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ ಮೂಡುಬಿದ್ರೆಯಲ್ಲಿ. ಸೊ ಕೊಡ್ಯಡ್ಕ ಬಂದಿದ್ದೀವಿ. ಶ್ರೀದೇವಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಅಂತೆ. ಆಂಜನೇಯ ಟೆಂಪಲ್ ಇದೆಯಂತೆ. ನನಗೆ ಫಸ್ಟ್ ಇವ್ರು ಹೇಳಿದ್ದು ಆಂಜನೇಯ ಟೆಂಪಲಿಗೆ ಹೋಗ್ತಾಯಿದ್ದೀವಿ ಅಂತ. ಇಲ್ಲಿ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಿ ಅಂತ ಇದೆ. ಎಲ್ಲೈತು ಆಂಜನೇಯ? ಓ ಹೌದು, ಇಲ್ಲೊಂದು ದೊಡ್ಡ ಸ್ಟ್ಯಾಚ್ಯೂನೂ ಇದೆ. ಇದು ಹೊರನಾಡು ಅನ್ನಪೂರ್ಣೇಶ್ವರಿ ಅವರ ಜನ್ಮಸ್ಥಳ ಅಂತೆ. ಹಾಂ, ಇಲ್ಲಿದೆ ಆಂಜನೇಯ ಇದು ಇದೆ ಸ್ಟ್ಯಾಚು. ಕಣಲ್ಲಿ ಇದು ನೋಡೋಕ್ಕೂ ಆಗ್ತಿಲ್ಲ. ನೀವು ಹಿಂಗೇನು ಕೊಡ್ತೀನಿ ಅದಕ್ಕೆ ಇವನು ಏನು ಮಾಡೋ ಅಂತಿರ್ಲೆ. ಈ ನೋಡಿ ಆಂಜನೇಯ ಸ್ಟ್ಯಾಚು ಇದೆಯಲ್ಲ, ಅದ್ರ ಪಕ್ಕನೇ ಸಾಯಿಬಾಬಾ ಟೆಂಪಲ್ಲು ಇದೆ. ಒಳಗಿಂದ ಕರೆಕ್ಟಾಗಿ ಕಾಣಲ್ಲ ಅನ್ಕೊಂತೀನಿ. ಸೊ ಹೊಸನಾಡು ಕೊಡ್ಯಡ್ಕ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ದರ್ಶನ ಎಲ್ಲ ಮುಗಿಸಿ ಈಗ ಉಡುಪಿ ಕಡೆ ಹೋಗ್ತಾಯಿದ್ದೀವಿ. ದೇವಸ್ಥಾನದಲ್ಲೇ ಅನ್ನ ಪ್ರಸಾದ ಇತ್ತು, ಅಲ್ಲೇ ಪ್ರಸಾದ ಸ್ವೀಕರಿಸಿದ್ವಿ. ಸೊ ಮತ್ತೇನು ಮೂಡುಬಿದ್ರೆಯಲ್ಲಿ ಊಟ ಮಾಡಿಲ್ಲ. ಇಲ್ಲಿಂದ ಈಗ ಡೈರೆಕ್ಟ್ ಉಡುಪಿ ಇಲ್ಲಿಂದ 46-50 ಕಿಲೋಮೀಟರ್ನೂ ಇದೆ ಅಷ್ಟೇ. 1 ಅವರ್ ಬೇಕು. ಸೊ ಈಗ 2:30 ಆಗಿದೆ. ಒಂದು 3:30-3:45 ಅಷ್ಟೊತ್ತಿಗೆ ಉಡುಪಿ ರೀಚ್ ಆಗ್ತೀವಿ. ಹಂಗಾದ್ರೆ ಅಲ್ಲಿ ಹೋಗಿ ನೋಡೋದು ಯಾವ ಲೊಕೇಶನ್ನು ನಮಗೆ ಕನ್ವೀನಿಯೆಂಟ್ ಆಗುತ್ತೆ. ಇವತ್ತು ನೋಡೋಕ್ಕೆ ಟೈಮಿಂಗ್ ಡಿಪೆಂಡ್ ಆಗುತ್ತಲ್ಲ, ನೋಡಬೇಕು. ಯಾವುದದು ಕಾಪು ಬೀಚ್ ಲೈಟ್ ಹೌಸ್ ಹೋಗ್ಬೋದು ಮೇ ಬಿ. ನಾವು ನೋಡ್ತೀವಿ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಇವತ್ತು ಯಾವುದು ಲೊಕೇಶನ್ ನೋಡ್ತೀವಿ
ಮತ್ತು ನಾಳೆ ಯಾವ್ದಾಗುತ್ತೋ ಅದು ಕವರ್ ಮಾಡ್ಬೇಕು. ಫ್ರೆಂಡ್ಸು ನಾಳೆನೇ ವಾಪಸ್ ಹೋಗ್ತಾರೆ ಅನಿಸುತ್ತೆ. ನಾನು ಸೋಮವಾರ ಬೆಳಗ್ಗೆ ಹೋಗೋದಿನ್ನು. ಸೊ ನನಗೆ ಟೈಮ್ ಇದೆ, ಬಟ್ ಅವ್ರಿಗೆಲ್ಲ ಟೈಮ್ ಇಲ್ಲ. ಫೈನಲಿ ಉಡುಪಿ ರೀಚ್ ಆಗಿದ್ದೀವಿ. ನೋಡ್ಬೋದು ಮಹಾದ್ವಾರ ಉಡುಪಿ. ಟೈಮ್ 3:30 ಆಗಿದೆ. ಸೊ ನಾವಿಲ್ಲಿ ಮೊದಲೇ ಸ್ಟೇ ಏನು ಬುಕ್ ಮಾಡಿರಲಿಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕಾಲ್ ಮಾಡಿ ಕೇಳ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಸ್ಟೇಗಳು ಬುಕ್ ಆಗಿದ್ದಾವೆ. ಯಾವುದೋ ಅನುಗ್ರಹ ಅಂತೆ, ಅನುಗ್ರಹ ರೆಸಿಡೆನ್ಸಿ. ಅಲ್ಲೂ ನೋಡಬೇಕು. ಫಸ್ಟ್ 1-2 ಏನೋ ರೂಮ್ ಬುಕ್ ಮಾಡಿದ್ರಂತೆ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕು ಏನು ಕತೆ ಅಂತ. ಟೈಮು 4:10 ಆಗಿದೆ. ಅನುಗ್ರಹ ಲಾಡ್ಜಲ್ಲಿ ಚೆಕ್ ಇನ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಈಗ ನಾವು ಮಟ್ಟು ಬೀಚ್ ಕಡೆ ಹೋಗ್ತಾ ಇದ್ದೀವಿ. 10 ಕಿಲೋಮೀಟ್ರ್ ಇದೆ ಅಷ್ಟೇ, ಅದೇನೋ 15-20 ನಿಮಿಷ ಬೇಕಾಗ್ಬೋದು. ಮಟ್ಟು ಬೀಚ್ ನೋಡಿ ಅದಾದಮೇಲೆ ಕಾಪು ಲೈಟ್ ಹೌಸ್ ಇದೆಯಲ್ಲ ಅದನ್ನೊಂದು ಕವರ್ ಮಾಡಬೇಕು. ಅದಾದಮೇಲೆ ಕೃಷ್ಣ ಮಠಕ್ಕೆ ಹೋಗ್ಬೇಕು. ನೋಡೋಣ, ಈ 3 ಅಂತ ಪ್ಲ್ಯಾನ್ ಆಗಿದೆ ಸದ್ಯಕ್ಕೆ. ಈಗ ಲೈಟ್ ಹೌಸಲ್ಲಿ 6 ಗಂಟೆಗೆ ಕ್ಲೋಸ್ ಅನ್ಸುತ್ತೆ. ಮೇಲೆ ಬಿಡಲ್ಲ ಅನ್ಸುತ್ತೆ 6 ಗಂಟೆ ಮೇಲೆ. ನಾವು ಮಟ್ಟು ಬೀಚಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಟ್ಟು ಬೀಚ್ ಮಟ್ಟು ಬೀಚಿಗೆ ರೀಚ್ ಆಗಿದ್ದೀವಿ. ನೋಡಿ, ಇದೆ ಮಟ್ಟು ಬೀಚ್. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಒಂದು 2 ನಿಮಿಷ ನಿಲ್ಲಿಸಿದ್ವಿ ಅಷ್ಟೇ ಗಾಡಿ. ನನ್ನ ಫ್ರೆಂಡ್ ಈ ಕಡೆ ರೈಟ್ ಸೈಡಲ್ಲಿ ಏನೋ ಚೆನ್ನಾಗಿದೆ ಅಂತ ಕರ್ಕೊಂಡು ಬಂದ. ಈ ಥರ ಇದೆ ಗಾಡಿ. ನೋಡಿ, ಅಲ್ಲಿ ನಿಂತಿದೆ ಗಾಡಿ ನಮ್ಮದು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಗಾಡಿನ. ಏನೋ ಕೆಲವೊಬ್ರೆಲ್ಲ ನೋಡಿ ಗಾಡಿನೂ ಕೆಳಗೆ ತಗೊಂಡಿದ್ದಾನೆ ಯಾರೊಬ್ಬ. ಇಲ್ಲಿ ನಾವು ಅಲ್ಲೇ ನಿಲ್ಸಿದ್ದೀವಿ, ರೋಡ್ ಸೈಡಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ. ಚೆನ್ನಾಗಿದೆ, ಯಾರು ಜನ ಜಾಸ್ತಿ ಇಲ್ಲ. ಅಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೋಗಿದ್ನಲ್ಲ, ಅಲ್ಲೆಲ್ಲ ಜನ ಇದ್ದರು, ಅದಕ್ಕೆ ಅಲ್ಲಿ ನಾವು ಹೋಗಲಿಲ್ಲ. ಸ್ವಲ್ಪ ಮುಂದೆ ಬಂದರೆ ಖಾಲಿ ಇದೆ ಈ ಕಡೆ ಎಲ್ಲ. ಇನ್ನು ನಮ್ಮ ಬಾಯ್ಸ್ದು ಫೋಟೋಶೂಟ್ ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಫೋಟೋಶೂಟ್. ನೋಡಿ, ಸ್ಕೂಟಿ ಅವ್ನು ಕೆಳಗೆ ತಗೊಂಡು ಬಂದಿದ್ದಾನೆ ಅಂತ ಆವಾಗಲೇ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಅಲ್ಲಿ ನೋಡಿ ನಮ್ಮ ಬಾಯ್ಸೆ ಬೈಕ್ ಕೆಳಗೆ ಇಳಿಸಿದ್ದಾರೆ. ನಾವು 1-2 ವೀಡಿಯೋ ಮಾಡ್ಕೊಂಬಿಡೋಣ. ಬೈಕ್ ಹೆಂಗಿದ್ರು ಕೆಳಗೆ ತಗೊಂಡು ಬಂದಿದ್ದಾರೆ. ಅವ್ರ ಬೈಕಲ್ಲೇ ನಾವು ವೀಡಿಯೋ ಮಾಡ್ಕೊಂಡ್ಬರ್ತೀವಿ ಅಷ್ಟೇ. ಈಸಿಯಾಗಿ ತಗೊಂಬಂದ್ಬಿಟ್ರು. ಈಗ ನೋಡಿ ಗಾಡಿನೇ ಹತ್ತಾ ಇಲ್ಲ ಕರೆಕ್ಟಾಗಿ. ಹೋಗ್ರ. ನೋಡಿ, ಇಂಥ ಆಟಗಳು ಇವರವೆಲ್ಲ ಬೀಚಿಗೆ ಬಂದು. ನೋಡಿ, ಇವ್ರಿನ್ನೂ ಫೋಟೋಶೂಟ್ ಮುಗಿತಾ ಇಲ್ಲ ಬಾಯ್ಸ್ತ. ನನ್ನ ಖುಷಿಲಿ ಓಡ್ ಬರ್ತಾವ ನೀವು. ಇಲ್ಲಿ ನೋಡಿ ಆಟಗಳು ನೋಡಿ. ನೋಡಿ, ಬೀಚ್ ಆಪೋಸಿಟ್ ಸೈಡಲ್ಲೇ ಇದೆ. ಝೋನ್ 51 ವಾಟರ್ ಅಡ್ವೆಂಚರ್ಸ್ ಅಂತ. ಮ್ಯಾಂಗ್ರೋ ಕಾಯಕಿಂಗ್, ಸರ್ಫಿಂಗ್, ಸ್ಟ್ಯಾಂಡಪ್ ಪೆಡ್ಲಿಂಗ್, ಬೋಟಿಂಗ್ ಇದೆಲ್ಲ ಇದ್ದಾವೆ. ಇಲ್ಲೆಲ್ಲ ನಂಬರು ಹಾಕಿದ್ದಾರೆ. ನಾವು ಹೋಗ್ತಾ ಇಲ್ಲ. ಮ್ಯಾಂಗ್ರೋ ಕಾಯಕಿಂಗಿಗೆ ಮೊದಲೇ ಹೇಳ್ಬೇಕಂತ ಅವ್ರಿಗೆ. ಮೊದಲೇ ಅಡ್ವಾನ್ಸಾಗಿ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದರು. ನಮ್ಮ ಹತ್ರ ಟೈಮ್ ಇಲ್ಲ. ಈಗ ಆಲ್ರೆಡಿ 5:45 ಆಗಿದೆ.
ಸೊ ನೋಡ್ತೀವಿ, ನಾಳೆ ನಮ್ಗೆ ಟೈಮ್ ಸಿಕ್ಕರೆ ಬರ್ತೀವಿ ಕಾಯಾಕಿಂಗ್ ಎಲ್ಲ ಮಾಡೋಕ್ಕೆ, ಮ್ಯಾಂಗ್ಳೂರ್ ಕಾಯಾಕಿಂಗಿಗೆ. ಈಗ ನಾವು ಇಲ್ಲಿಂದ ನೆಕ್ಸ್ಟು ಕಾಪು ಬೀಚಿಗೆ ಹೋಗ್ಬೇಕು. ಕಾಪು ಬೀಚ್, ಕಾಪು ಲೈಟ್ ಹೌಸು ಸನ್ಸೆಟ್ ನೋಡೋಕ್ಕೆ ಅಂತ. ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ, ಒಂದು 5 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಬೇಗ ಹೋಗಿ ಸನ್ಸೆಟ್ ಒಂದು ಕಾಪು ಬೀಚಲ್ಲಿ ನೋಡ್ಕೊಂಡು ಅಲ್ಲಿಂದ ಕೃಷ್ಣ ಮಠಕ್ಕೆ ಹೋಗೋ ಪ್ಲಾನ್. ಮಟ್ಟು ಬೀಚ್ ಚೆನ್ನಾಗಿದೆ, ಯಾರು ಜನ ಜಾಸ್ತಿ ಇರಲಿಲ್ಲ. ಆಳ ಹೆಂಗಿದೆ ಅಂತ ಗೊತ್ತಿಲ್ಲ, ನೀರಿಗೆ ಆಟ ಆಡ್ಬೋದಾ ಇಲ್ವೋ ಅಂತ. ಬಟ್ ಫೋಟೋ ತಗೊಳಕ್ಕೆ ಇಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಬೀಚ್ ಮಾತ್ರ, ಜಾಸ್ತಿ ಜನ ಇರಲ್ಲ. ಟೈಮ್ ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಬಂದ್ವಿ ಕಾಪು ಬೀಚಿಗೆ ಸನ್ಸೆಟ್ ನೋಡೋಣ ಅಂತ. ನೋಡಿ, ಕಾಪು ಬೀಚಲ್ಲಿ ನಿಮಗೆ ಈಟರೀಸ್ ಎಲ್ಲ ಇದೆ. ಬಟ್ ಮಟ್ಟು ಬೀಚಲ್ಲಿ ಇಷ್ಟೆಲ್ಲ ಇರಲಿಲ್ಲ, 1-2 ಅಂಗಡಿ ಇದ್ದಿದೆ ಅಷ್ಟೇ. ಇಲ್ಲಾದರೆ ನಿಮಗೆ ಬೇಕಾದಷ್ಟಿದೆ. ಅಲ್ಲಿ ಪೇಡ್ ಪಾರ್ಕಿಂಗು ಇದೆ. ಕಾಪು ಬೀಚ್ ಅದನ್ನು ಕರೆಕ್ಟ್ ಫೋಟೋ ತೆಗಿ. ಕಾಣಲ್ಲ ನೋಡಿ, ಅಲ್ಲಿದೆ ಲೈಟ್ ಹೌಸ್. ಅದು ಮೇ ಬಿ ಕ್ಲೋಸ್ ಅನಿಸುತ್ತೆ, ಈಗ ನೋಡ್ತೀವಿ, ಅಲ್ಲಿ ಹೋಗ್ತೀವಿ. ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆ ಇದಕ್ಕೆ ಲೈಟ್ ಹೌಸಿಗೆ, ಅಲ್ಲಿಂದ ಸನ್ಸೆಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಈ ಸರಿ ನೋಡೋಣ, ಓಪನ್ ಇದ್ದರೆ ಹೋಗ್ತೀವಿ ಮೇಲಿನವ್ರಿಗೂ ಲೈಟ್ ಹೌಸಲ್ಲಿ. ಯಾಕೋ ನೋಡಿದರೆ ಓಪನ್ ಇರೋ ಥರ ಇಲ್ಲ, ಟಿಕೆಟ್ ಕೌಂಟರೇ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ. ನೋಡಿ, ಮಟ್ಟು ಬೀಚಿಗೆ ಹೋದರೆ ನಿಮ್ಗೆ ಆರಾಮಾಗಿ ಒಂಥರ ಅದು ಪ್ರೈವೇಟ್ ಬೀಚ್ ಥರ ಇದೆ. ಸ್ವಲ್ಪ ಮುಂದೆ ಹೋದರೆ ಎಲ್ಲ ಜನ ಇರಲ್ಲ, ಏನಿಲ್ಲ, ನೀವು ಆರಾಮಾಗಿ ಫೋಟೋಸ್ ಎಲ್ಲ ತಗೋಬೋದು. ಬಟ್ ಇಲ್ಲೆಲ್ಲ ನೀವು ಒಂದು ಫೋಟೋ ತಗೋಬೇಕು ಅಂದ್ರೂ ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೀರಿಗೆ ಇಳಿಯೋಕ್ಕಾಗಲ್ಲ ಅನಿಸುತ್ತೆ ಈ ಬೀಚಲ್ಲೂ. ಇಲ್ಲೇನೋ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ನೋಡೋಣ. ಇಲ್ಲೂ ಇಳಿಯೋಕ್ಕಾಗಲ್ಲ ನೀರಿಗೆ. ಈ ಪ್ರದೇಶದಲ್ಲಿ ಈಜುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದಕ್ಕೆ ಮೀಸಲಾದ ಹಸಿರು ವಲಯ, ಹಸಿರು ಧ್ವಜ ಪ್ರದೇಶವನ್ನು ಮಾತ್ರ ಬಳಸಲು ನಾವು ನಿಮಗೆ ಶಿಫಾರಸು ಮಾಡುತ್ತೇವೆ. ಜನ ಸಾಗರ ಬೀಚಲ್ಲಿ. ಚೆನ್ನಾಗಿದೆ ಬೀಚ್. ಒಂಟೆ ರೈಡು ಇದೆ, ಬೇಕಾದ್ರೆ ನೋಡೋಣ. ಮೇಲೆ ಹತ್ತಣ ಅಂತ ಹೋಗ್ತಾ ಇದೀವಿ. ನೋಡ ಸಾಕು. ಸಾರಿ ಮೇಲೆ ಹೋಗೋಕ್ಕೆ ಕ್ಯೂ ಇದೆ. ಡೌಟ್ ಇನ್ನೇನು ಮೇಲೆ ಹೋಗೋದು ನಾವು. ಮೇಲೆ ಆಲ್ರೆಡಿ ಅಷ್ಟು ಜನ ಕಾಯ್ತಾ ಇದ್ದಾರೆ ಸನ್ಸೆಟ್ಟಿಗೆ ಅಂತಲೇ. ಇಷ್ಟು ಜನ ಕ್ಯೂ ಬೇರೆ ನಿಂತಿದ್ದಾರೆ ನೋಡಿ. ಇವರೆಲ್ಲ ಮೇಲೆ ಹತ್ತಕ್ಕೆ ನಿಂತಿರೋದು. ಇನ್ನೇನು ನಾವು ಡೌಟೇ ಹೋಗೋದ ಮೇಲೆ. ಲೈಟ್ ಹೌಸ್ ಮೇಲೆ ಜನ ಸನ್ಸೆಟ್ಟಿಗೆ ಕಾಯ್ತಾ ಇದ್ದಾರೆ, ಕೆಳಗೇನೋ ಲೈನ್ ಹಚ್ಚಿದ್ದಾರೆ. ಸೊ ನಾವು ಮೇಲೆ ಹೋಗೋ ಪ್ಲಾನ್ ಕ್ಯಾನ್ಸಲ್. ಈಗ ಇಲ್ಲೇ ನೋಡಿ, ಬಾಯ್ಸ್ ಎಲ್ಲ ಇಲ್ಲೇ ಕುತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ದಾರೆ. ಇಲ್ಲೂ ಜನ ಜಾಸ್ತಿನೇ ಇದ್ದಾರೆ. ನೋಡಿ ಬೀಚಲ್ಲಿ ಎಷ್ಟು ಜನ ಇದ್ದಾರೆ. ಸನ್ಸೆಟ್ ಆಯಿತು ಆದ್ರೂ ಇನ್ನೂ ಜನ ಇದ್ದಾರೆ. ನಾವೀಗ ಇಲ್ಲಿಂದ ವಾಪಸ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಠಕ್ಕೆ ಹೋಗ್ತೀವಿ.
ನೋಡೋಣ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಮಠಕ್ಕೆ ಅಲ್ಲೆಲ್ಲ ಮೇ ಬಿ ವೀಡಿಯೋಗ್ರಫಿ ಫೋಟೋ ಅದೆಲ್ಲ ಅಲೋ ಇಲ್ಲ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಗಿಷ್ಟೇ, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.